ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಸ್ವೀಟ್ ಕಾರ್ನ್ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು 2 ತಿಂಗಳು ಕಂಪ್ಲೀಟ್ ಆಗಿದ್ದಾವೆ. ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ತಾವು ನೋಡ್ಬೋದು ಸ್ವೀಟ್ ಕಾರ್ನ್ ಬೆಳೆಯಲು 2 ಅಂಶಗಳು ತುಂಬ ಇಂಪಾರ್ಟೆಂಟು. 1ನೇ ಅಂಶ ರಸಗೊಬ್ಬರ ಬಳಸುವುದು ಹಾಗೂ 2ನೇ ಅಂಶ ಸ್ಪ್ರೇಯನ್ನು ಮಾಡುವುದು. ಈ ತರಹ ಈ 2 ಅಂಶಗಳು ತುಂಬಾ ಮಹತ್ವದ್ದು. ಈ ಪ್ಲಾಟ್ಗೆ ನಾವು 15 ದಿನಕ್ಕೆ ಒಂದು ಸಲ ಈ ಪ್ಲಾಟ್ಗೆ ರಸಗೊಬ್ಬರ ಡೋಸನ್ನು ನಾವು ಬಳಸಿದ್ದೀವಿ. ರಸಗೊಬ್ಬರ ಡೋಸ್ದಲ್ಲಿ ನಾವು ಈ ಪ್ಲಾಟ್ಗೆ 24-24-00 ಈ ರಸಗೊಬ್ಬರ ಡೋಸನ್ನು ಬಳಸಿದ್ದೀವಿ. ಹಾಗೂ ಇದರ ಜೊತೆಗೆ ನಾವು ಈ ಪ್ಲಾಟ್ಗೆ ಮೈಕ್ರೋ ನ್ಯೂಟ್ರಿಯೆಂಟನ್ನು ಬಳಸಿದ್ದೀವಿ. ಈ ತರಹ ನಾವು ಪ್ರತಿ 15 ದಿನಕ್ಕೊಮ್ಮೆ 24-24-00 ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟನ್ನು ಬಳಸಿದ್ದೀವಿ. ಆಮೇಲೆ ಸ್ಪ್ರೇದಲ್ಲಿ ನಾವು ಈ ಪ್ಲಾಟ್ಗೆ ಸೀ ವೀಡ್ ಎಕ್ಸ್ಟ್ರಾಕ್ಟ್ ಟಾನಿಕನ್ನು ಯೂಸ್ ಮಾಡಿದ್ದೀವಿ. ಹಾಗೂ ಅದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಡೋಸನ್ನು ಸಹ ಯೂಸ್ ಮಾಡಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ ಸ್ಪ್ರೇಯನ್ನು ತಗೊಂಡಿವಿ. ಇದರಲ್ಲಿ ತುಂಬ ಮಹತ್ವವಾದ ಅಂಶ ಯಾವುದಪ್ಪ ಅಂದರೆ ಅದು ಮೈಕ್ರೋ ನ್ಯೂಟ್ರಿಯೆಂಟ್ ತುಂಬಾ ಮಹತ್ವದ್ದು. ತಾವು ಮೈಕ್ರೋ ನ್ಯೂಟ್ರಿಯೆಂಟನ್ನು ವ್ಯವಸ್ಥಿತವಾಗಿ ನೀಡಿದರೆ ಸ್ವೀಟ್ ಕಾರ್ನ್ ತುಂಬಾ ಚೆನ್ನಾಗಿ ಬರುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ದಲ್ಲಿ ಜಿಂಕ್, ಫೆರಸ್, ಮ್ಯಾಂಗನೀಸ್ ಮತ್ತು ಬೋರಾನ್ ಈ ಅಂಶಗಳು ಈ ಮೈಕ್ರೋ ನ್ಯೂಟ್ರಿಯೆಂಟು ಇರಬೇಕು. ಇದರಿಂದ ಸ್ವೀಟ್ ಕಾರ್ನ್ ಬೆಳವಣಿಗೆಯು ಚೆನ್ನಾಗಿ ಆಗತ್ತೆ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.